ಗೌತಮಿ ಸ್ವರ್ಗದಲ್ಲಿರುವಂತವಳು, ಆದ್ರೆ ಶಿಶಿರ್ ನರಕದಲ್ಲಿರೋದು. ಸೊ ಹೀಗಾಗಿ ಶಿಶಿರ್ ಮತ್ತೆ ಗೌತಮಿ ಮಾತನಾಡಬಾರ್ದು. ಗೌತಮಿ ಶಿಶಿರ್ ಅವರನ್ನ ಮಾತನಾಡಿಸಿದಕ್ಕೆ ಯಮುನಾ ಬೈತಾರೆ. ಇದೇ ಒಂದು ದೊಡ್ಡ ವಿಚಾರವಾಗುತ್ತೆ, ಮಾರ್ಪಾಟಾಗುತ್ತೆ. ಕಂಪ್ಲೀಟ್ ಆಗಿ ಒಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಇವತ್ತು ಶಿಶಿರ್ ಮತ್ತು ಯಮುನಾ ನಡುವೆ ಗಲಾಟೆ ಆಗುತ್ತೆ. ಹೂ ಆರ್ ಯು ಅನ್ನುವ ಮಟ್ಟಿಗೆ ಕೂಡ ಒಂದು ತಲುಪ್ತಾರೆ. ಶಿಶಿರ್ ಮತ್ತೆ ಯಮುನಾ ಇಬ್ರು ಕೂಡ ಆಪೋಸಿಟ್, ಒಬ್ರು ನರಕದಲ್ಲಿದ್ರೆ ಇನ್ನೊಬ್ರು ಸ್ವರ್ಗದಲ್ಲಿದ್ದಾರೆ. ಗೌತಮಿ ಮತ್ತೆ ಶಿಶಿರ್ ಅವರು ಕ್ಲೋಸ್ ಆಗಿ ಮಾತನಾಡುವುದು ಯಮುನಾ ಅವರಿಗೆ ಇಷ್ಟ ಆಗೋದಿಲ್ಲ. ನರ್ಕದಲ್ಲಿ ಇರುವಂತವ್ರನ್ನ ಮಾತನಾಡಿಸಬಾರ್ದು, ಸ್ವರ್ಗದವರು ಹಾಗೆ ಹೇಗೆ ಅಂತೆಲ್ಲ ವಿಚಾರವನ್ನ ಹೇಳ್ತಾ ಹೋಗ್ತಾರೆ ಯಮುನಾ ಅವರು. ಆದ್ರೆ ಅದನ್ನ ಸಹಿಸೋದಿಲ್ಲ ಶಿಶಿರ್ ಅವರು. ಆತರ ಏನು ರೂಲ್ ಇಲ್ಲ, ರೂಲ್ ಬುಕ್ ಏನು ಆತರ ಏನು ಬರ್ದಿಲ್ಲ, ಮಾತನಾಡೋದು ಏನು ಕೂಡ ತಪ್ಪಿಲ್ಲ ಎಂದು ಶಿಶಿರ್ ಅವರು ಕೂಡ ವಾದ ಮಾಡುತ್ತಾರೆ. ನಾನು ನಿಮ್ಗೆ ಹೇಳಿಲ್ಲ ಹೂ ಆರ್ ಯು ಹಾಗೆ ಹೇಗೆ ಅಂತ ಯಮುನಾ ಅವರು ಕೂಡ ಸ್ಟಾರ್ಟ್ ಮಾಡುತ್ತಾರೆ. ಅಂತೂ ಸ್ಟಾರ್ಟ್ ಆಯ್ತು ನೋಡಿ ಮತ್ತೊಮ್ಮೆ ಜಗಳ ನೋಡಿದ್ವಿ. ಇವತ್ತು ಯಮುನಾ ಮತ್ತೆ ಶಿಶಿರ್ ಅವರ ಜಗಳ ನೋಡ್ಬೋದು. ಸೊ ಪ್ರತಿದಿನ ಒಬ್ಬೊಬ್ರು ಜಗಳ ಆಡ್ಕೊಂಡೇ ಇರ್ತಾರೆ. ಒಟ್ಟಿನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಾ ಇದೆ. ಮತ್ತೆ ಡೈರೆಕ್ಟ್ ನಾಮಿನೇಷನ್ ಚೈತ್ರ ಅವರಾಗಿದ್ದಾರೆ. ಇವತ್ತು ಒಂದು ನಾಮಿನೇಷನ್ ಪ್ರಕ್ರಿಯೆ ಮುಂದಿನ ಹಂತ ಕೂಡ ನಡೆಯುತ್ತೆ. ಮೊದಲ ಹಂತ ಇದು. ಏನು ಅಂದ್ರೆ, ಯಾರು ಇದರಲ್ಲಿ ಕಡಿಮೆ ಪರ್ಫಾರ್ಮೆನ್ಸ್ ಅನ್ನ ನೀಡುತ್ತಾರೆ ಅವರು ನಾಮಿನೇಟ್ ಹಂತಕ್ಕೆ ಹೋಗ್ತಾರೆ. ಯಾರು ಈ ವಾರ ಅಂದ್ರೆ ಮೊದಲ ವಾರ ಎಲಿಮಿನೇಟ್ ಆಗಿ ಮನೆಯಿಂದ ಆಚೆ ಬರ್ತಾರೆ ಕಾದ್ ನೋಡ್ಬೇಕು. ಚೈತ್ರ ಡೈರೆಕ್ಟ್ ನಾಮಿನೇಟ್ ಆಗಿದ್ದಾರ, ಇನ್ನುಳಿದಂತೆ ಯಮುನಾ ಅವ್ರು ಆಗುವಂತ ಸಾಧ್ಯತೆ ಇದೆ. ಮತ್ತೆ ಗೌತಮಿ ಅವರು ಕೂಡ ನಾಮಿನೇಟ್ ಆಗುವಂತ ಸಾಧ್ಯತೆ ಇದೆ. ನಿಮ್ಗೆ ಅನ್ಸುತ್ತೆ ಮೊದಲ ವಾರ ಯಾರು ಆಚೆ ಹೋಗ್ಬೇಕು? ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ.